ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ KCT ಸ್ಟೂಡೆಂಟ್ ಇದ್ದೀರಾ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ, ಗುಡ್ ನ್ಯೂಸ್ ಅನ್ಬೋದು. ಯಾಕಂದ್ರೆ ಜಸ್ಟ್ ಇವಾಗ KCT ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ದಾರೆ. ಸೊ ಯಾವ ರೀತಿ ನೋಡಬೇಕು ಅಂತ ಸೊ ಈ ವಿಡಿಯೋದಲ್ಲಿ ನಿಮಗೆ ಡೌನ್ಲೋಡ್ ಯಾವ ತರ ಮಾಡ್ಕೋಬೇಕಂತ ಸೊ ಹೇಳ್ಕೊಡ್ತೀನಿ ನಿಮಗೆ. ಯಾರಾದ್ರೂ ನಮ್ಮ ಚಾನಲ್ ಹೊಸಬಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಸೊ ಮೊದಲು ಏನು ಮಾಡ್ಬೇಕು, ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಹತ್ರ ಫೋನ್ ಇರುತ್ತೆ, ಹೇಗಿದ್ರು ಫೋನ್ ಇರುತ್ತೆ ನಿಮ್ಮ ಹತ್ರ. ಸೊ ಇಲ್ಲಿ ಕ್ರೋಮಲ್ಲಿ ಹೋಗಿ KE ಹೋಮ್ ಅಂತ ಸೊ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡಿದ ತಕ್ಷಣ ಇಲ್ಲಿ KE ಹೋಮ್ ಅಂತ ಬರುತ್ತೆ, ನೋಡ್ಕೊಳ್ಳಿ. ಇದು ಫಸ್ಟ್ನೇ ಆಪ್ಷನ್ಸ್. ಸೊ ಒಂದು ನಿಮಿಷ. ಸೊ ಫಸ್ಟ್ ಆಪ್ಷನ್ಸ್ ಈ ತರ ಬರುತ್ತೆ, ಇಲ್ಲಿ ನೋಡ್ಕೊಳ್ಳಿ KE ಹೋಮ್ ಅಂತ. ಸೊ ಈ ತರ ಒಂದು ನಿಮಗೆ ಪೇಜ್ ಬರುತ್ತೆ. ಈ ತರ ಪೇಜ್ ಬಂದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಏನಂತಂದ್ರೆ ಸೊ ಪ್ರವೇಶ ಇರುತ್ತೆ. ಪ್ರವೇಶ ಅಂದಮೇಲೆ ಸೊ UGCET ಬರುತ್ತೆ. ಸೊ UGCET ನೋಡ್ಕೊಳ್ಳಿ, ಇಲ್ಲಿ ಇದು UGCET 2026 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ UGCET 2026 ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಕೊಳ್ಳಿ, ಇಲ್ಲಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಲಿಪ್ ಅಂತಿದೆ 2026. ಸೊ ಸೆಕ್ಯೂರ್ ಲಾಗಿನ್ ಅಂತಿದೆ. ಸೊ ನೋಡ್ಕೊಳ್ಳಿ, ನಿಮ್ಮ ಎಂಟರ್ ಅಪ್ಲಿಕೇಶನ್ ನಂಬರ್ ಇದೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರೋದು ನಂಬರ್ ಹಾಕೊಳ್ಳಿ, ಮತ್ತೆ ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಅಂತಿದೆ. ಸೊ ಕ್ಯಾಪ್ಚರ್ ಫಿಲ್ ಮಾಡ್ಕೊಂಡು ಸೊ ನೀವೇನಪ್ಪ ಅಂತಂದ್ರೆ ಇದು ಲಾಗಿನ್ ಯೂಸಿಂಗ್ OTP ಥ್ರೂ, ಇದು OTP ಥ್ರೂ ಕೂಡ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಬಿಟ್ಟು ಲಾಗಿನ್ ಯೂಸಿಂಗ್ ಫೇಸ್ ರಿಕಗ್ನೈಸೇಷನ್ ಅಂತಿದೆ. ಸೊ ಇವೆರಡರಲ್ಲಿ ಸೊ ನೀವು ಕ್ಲಿಕ್ ಮಾಡ್ಕೊಂಡು ನೀವು KCT ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್.